ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿದೆ. ಸೊ ಏನು ಮೆನ್ಷನ್ ಮಾಡಿದರೆ ಸಬ್ಜೆಕ್ಟಲ್ಲಿ ನೋಡೋಣ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಫಸ್ಟು ಡೇಟ್ ಅಬ್ಸರ್ವ್ ಮಾಡಿ. ಸೊ ನಿನ್ನೆಯಷ್ಟೇ ಬಂದಿರತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು 20/5/2026. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸಬ್ಜೆಕ್ಟ್. 2026 ಮತ್ತು 27ನೇ ಶೈಕ್ಷಣಿಕ ಸಾಲಲ್ಲಿ ಈಗೇನು ನೆಕ್ಸ್ಟ್ ಅಪ್ಕಮಿಂಗ್ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ಸಂಬಂಧಪಟ್ಟಿದ್ದು ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ, ಅಂದರೆ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥ ಉಪನ್ಯಾಸಕರುಗಳ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಅಂತ. ಖಾಲಿ ಇರತಕ್ಕಂಥ ಉಪನ್ಯಾಸಕ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೋಬೇಕು ಅಂತ. ಏನು ಅರ್ಥ ಹಂಗಂದರೆ, ಇಲ್ಲಿ CET ಎಕ್ಸಾಮ್ ಮಾಡ್ತಾ ಇಲ್ಲ, ಉಪನ್ಯಾಸಕರ ಹುದ್ದೆಗಳಿಗೆ CET ಎಕ್ಸಾಮ್ ಕರೀತಾ ಇಲ್ಲ ಅವರು. ಆದರೆ ಯಾವುದು ಖಾಲಿ ಇದೆ ಉಪನ್ಯಾಸಕ ಹುದ್ದೆಗಳು, ಆ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನು ಇಲ್ಲಿ ತುಂಬಿಕೊಳ್ಳಿಕ್ಕೆ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಜ್ಞಾಪನಾ ಪತ್ರ ಇದು. ಸೊ ನೋಡಿ, ಈಗ ಮೇ ಬಿ ಇದು ಬಂತು ಅಂತಂದರೆ ವಿತಿನ್ ಫ್ಯೂ ಡೇಸಲ್ಲಿ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟಂಥ ಸರ್ಕ್ಯುಲರ್ ಕೂಡ ಬಿಡುಗಡೆ ಆಗ್ಬೋದು. ಅದು ಬಂತು ಅಂದರೆ ಅದ್ರ ಬಗ್ಗೆ ಕೂಡ ಮಾಹಿತಿ ಕೂಡ ಪ್ರಯತ್ನ ಮಾಡ್ತೀನಿ. ನೋಡೋಣ ಸಬ್ಜೆಕ್ಟ್ಗೆ ಪೂರಕವಾದಂಥ ಅಂಶಗಳೇನಿದೆ ಅಂತ ಕ್ವಿಕ್ಕಾಗಿ ಎಲ್ಲವನ್ನು ಮುಗಿಸ್ಬಿಡ್ತೀನಿ. ಸೊ ದಯಮಾಡಿ ವಿಡಿಯೋನ ಸ್ಟಾಪ್ ಮಾಡೋದಾಗಲಿ ಸ್ಕಿಪ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ಸರ್ಕಾರದ ಆದೇಶದಲ್ಲಿ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನ ಅವಧಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈ ಹಿಂದೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೇಮಕ ಮಾಡಿಕೊಳ್ಳಲು, ನೋಡಿ ಈ ಹಿಂದೆ ಯಾವೆಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೇಮಕ ಮಾಡಲಿಕ್ಕೆ ಸಹಮತಿಯನ್ನು ನೀಡಲಾಗಿದೆ, ಆ ಹುದ್ದೆಗಳಿಗೆ ಮಾತ್ರ, ಆ ಉಪನ್ಯಾಸಕ ಹುದ್ದೆಗಳಿಗೆ ಮಾತ್ರ ಎದುರಾಗಿ ಅತಿಥಿ ಉಪನ್ಯಾಸಕ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇರುವಂಥದ್ದು. ಅಂದರೆ ಹೊಸದಾಗಿ ಇಲ್ಲಿ ಸೃಷ್ಟಿ ಮಾಡ್ತಾ ಇಲ್ಲ ಅಂತ. ಅಂದರೆ ಹಿಂದೆ ಸಹಮತಿ ಇರತಕ್ಕಂಥ ಹುದ್ದೆಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕ ಹುದ್ದೆಗಳನ್ನು ಮಾತ್ರ ಪರಿಗಣಿಸಿ, ನೋಡಿ ಇಲ್ಲಿ ಓದ್ತಾ ಇದ್ದೀನಿ, 2026 ಮತ್ತು 27ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳಲು ಅನುಮತಿ ನೀಡಿ ಆದೇಶವನ್ನು ಮಾಡಲಾಗಿದೆ. ಮುಂದುವರೆದಂತೆ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನೇಮಕ ಮಾಡಿಕೊಳ್ಳಬೇಕಾದ ಒಟ್ಟು ಅತಿಥಿ ಉಪನ್ಯಾಸಕರ ಸಂಖ್ಯೆಯ ಮಾಹಿತಿಯನ್ನು ಉಲ್ಲೇಖ 3ರ ಪತ್ರದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಉಪನಿರ್ದೇಶಕರುಗಳು ಮಾಹಿತಿಯನ್ನು ಒದಗಿಸಿರುತ್ತಾರೆ. ಅಂದರೆ ಪ್ರೊವೈಡ್ ಮಾಡ್ತಾರೆ, ಅವರೆಲ್ಲ ಕೊಡಬೇಕಲ್ಲ, ಯಾವ್ಯಾವ ಕಾಲೇಜಲ್ಲಿ PU ಕಾಲೇಜಲ್ಲಿ ವೇಕೆಂಟ್ ಇದೆ ಅವೆಲ್ಲ ಕೊಟ್ಟರೆ ಮಾತ್ರ ಎಷ್ಟನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ, ಉಪನ್ಯಾಸಕ ಹುದ್ದೆಗಳಿಗೆ ಎದುರಾಗಿ ಅದು ಭರ್ತಿ ಮಾಡಲಿಕ್ಕೆ ಇವರು ಆದೇಶವನ್ನು ಮಾಡುವಂಥದ್ದು. ಅದು ಇನ್ಫಾರ್ಮೇಷನ್ ಪ್ರೊವೈಡ್ ಆಗಿದೆ. ಫೈನಲಿ ಈಗ ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ. ನೆಕ್ಸ್ಟು ನೋಡಿ, ಪ್ರತಿಯೊಂದು ಸರ್ಕಾರಿ ಆದೇಶ ಸಂಖ್ಯೆಗೆ ಒಂದು ನಂಬರ್ ಇರುತ್ತೆ, ಅದನ್ನೆಲ್ಲ ಹೇಳಿಕ್ಕೆ ಹೋಗಲ್ಲ. ನೋಡಿ ಇಲ್ಲಿಂದ ಹೇಳ್ಬಿಡ್ತೀನಿ. ಈಗ ದಿನಾಂಕ 4/7/2016 ನಿಗದಿಪಡಿಸಿರತಕ್ಕಂಥ ಷರತ್ತಿಗೊಳಪಟ್ಟ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಅವಧಿಗೆ ಒಟ್ಟು 5,910 ಎಷ್ಟು 5,910 ಅತಿಥಿ ಉಪನ್ಯಾಸಕರನ್ನು ಈ ಕೆಳಗಿನ ತಂಕ್ತೆಯಲ್ಲಿ ಸೂಚಿಸಿರುವ ಸಂಖ್ಯೆಗೆ ಅನುಗುಣವಾಗಿ ನೇಮಕಾತಿ ಮಾಡಿಕೊಂಡ ದಿನಾಂಕದಿಂದ 10 ತಿಂಗಳ ಅವಧಿಗೆ ಮಾತ್ರ. ಎಲ್ಲ ಅಷ್ಟೇ. ಈಗ LPS, HPS ಹೈಸ್ಕೂಲಲ್ಲಿ ಮಾಡ್ತಕ್ಕಂಥ ಅತಿಥಿ ಶಿಕ್ಷಕರಿಗೂ ಇದೇ ತಲೆನೋವು. 10 ಮಂತ್ಸ್ ಮಾತ್ರ ಅವರಿಗೆ ಪೀರಿಯಡ್ ಇರುತ್ತೆ ಅಷ್ಟೇ. 10 ತಿಂಗಳ ಅವಧಿಗೆ ಮಾತ್ರ ಶೈಕ್ಷಣಿಕ ವರ್ಷದ ಅಂತ್ಯಕ್ಕೆ ಸೀಮಿತಗೊಳಿಸಿ ನೇಮಕ ಮಾಡಿಕೊಳ್ಳಲು ಅನುಮತಿಯನ್ನು ನೀಡಲಾಗಿದೆ. ಸೊ ಏನು ಷರತ್ತುಗಳು? ಟ್ರಾನ್ಸ್ಫರ್ ಬಂದರೆ ಕೆಲಸ ಹೋಗುತ್ತೆ, ಡೈರೆಕ್ಟ್ ರಿಕ್ರೂಟ್ಮೆಂಟಲ್ಲಿ ಬಂದರೆ ಕೆಲಸ ಹೋಗುತ್ತೆ, ಡೆಪ್ಟೇಷನ್ ಇನ್ ಕೇಸ್ ಆಗ್ತು ಅಂದರೆ ಕೆಲಸ ಹೋಗುತ್ತೆ ಅಲ್ವಾ. ಸೊ ಹಿಂಗೆಲ್ಲ ಇರ್ತಿದೆ. ಆಮೇಲೆ ಪ್ರಮೋಷನಲ್ಲಿ ಬಂತು ಅಂದರೆ ಕೆಲಸ ಹೋಗುತ್ತೆ. ಇವೇ ಷರತ್ತುಗಳು. ಇದು ಬಿಟ್ಟರೆ ಇನ್ನೇನು ಷರತ್ತು ಇರುತ್ತೆ ಅಲ್ಲಿ, ಆಯಿತಾ. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಹೇಳಿದರೆ ಇಲ್ಲಿ, ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ 2026-27ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ, ಅದು ನಂಬರ್ ಹೇಳಲಿಕ್ಕೆ ಹೋಗಲ್ಲ ನಾನು. ಸೊ ಅದರ ಅಡಿಯಲ್ಲಿ ಗೌರವಧನ ಪಾವತಿಗಾಗಿ ಒದಗಿಸಿರುವ ಅನುದಾನದಿಂದ ಭರಿಸುವುದು. ಸೊ ಇದೆಲ್ಲ ನಿಮಗೆ ಗೊತ್ತಿದೆಯಲ್ಲ, ವೇತನ ಶ್ರೇಣಿ. ಸೊ ಇಲ್ಲಿ ಪ್ರೈಮರಿಗೆ ಬಂದುಬಿಟ್ಟು 12,000, ಹೈಸ್ಕೂಲ್ಗೆ 12.5, ಇನ್ನು ಕಾಲೇಜಲ್ಲಿ ಮಾಡ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ 14 ಕೊಡ್ತಾರೆ. ಸೊ ತೀರಾ ಜಾಸ್ತಿ ಪೇ ಸ್ಕೇಲ್ ಇರುವಂಥದ್ದು GFCC ಕಾಲೇಜಲ್ಲಿ ಇರ್ತಾರಲ್ಲ ನೋಡಿ, ಎಲ್ಲ ವರ್ಕ್ ಮಾಡ್ತಾರಲ್ಲ ಅತಿಥಿ ಉಪನ್ಯಾಸಕರು, ಅಲ್ಲಿ ಅವ್ರಿಗೆ ಜಾಸ್ತಿ ಸಂಬಳ ಇರ್ತಿದೆ. ಅವ್ರಿಗೆ ಐ ಥಿಂಕ್ NET ಸ್ಲೆಟ್ ಎಲ್ಲ ಮಾಡ್ಕೊಂಡಿರೋರಿಗೆ ಒಂದು ಕಾರ್ಡ್ರೆ ಬರುತ್ತೆ ಸ್ಯಾಲ್ರಿ ಪೇ ಸ್ಕೇಲು. ಅದಲ್ಲದೆ ಜಸ್ಟ್ ಒಂದು PG ಮುಗಿಸ್ಕೊಂಡಿರೋರಿಗೆ, ಜಸ್ಟ್ ಒಂದೇ ಒಂದು ಅರ್ಹತಾ ಪರೀಕ್ಷೆ ಪಾಸ್ ಮಾಡಿರೋರಿಗೆ ಅವ್ರಿಗೆ ಬೇರೆ ಥರದ ಕಾರ್ಡ್ರಿಯ ಸ್ಯಾಲ್ರಿಯನ್ನು ಕೊಡಲಾಗುತ್ತೆ ಅಲ್ಲಿ, ಆಯಿತಾ. ಸೊ ಈಗ ಇಲಾಖೆಯಿಂದ ಅನುಮತಿ ನೀಡಲಾಗಿರ್ತಕ್ಕಂಥ ಸಂಖ್ಯೆಗೆ ಅನುಗುಣವಾಗಿ ಮಾತ್ರ ನೇಮಕ ಮಾಡಿಕೊಳ್ಳತಕ್ಕದ್ದು. ಹೆಚ್ಚುವರಿ ನೇಮಕಾತಿಗೆ ಯಾವುದೇ ಪ್ರಸ್ತಾವನೆ ಸಲ್ಲಿಸತಕ್ಕದ್ದಲ್ಲ ಅಂತ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ. ಈಗ ಹೊಸದಾಗಿ ಈ ವರ್ಷಕ್ಕೆ ಯಾವುದೇ ಹುದ್ದೆಗಳನ್ನು ಅವರು ಸೃಷ್ಟಿ ಮಾಡ್ತಾ ಇಲ್ಲ. ಹಳೆಯ ಹುದ್ದೆಗಳು ಏನಿತ್ತು, ಉಪನ್ಯಾಸಕ ಹುದ್ದೆಗಳು, ಒರಿಜಿನಲ್ ಹುದ್ದೆಗಳು, ಅದಕ್ಕೆ ಕಾಲ್ಫರ್ ಮಾಡಬೇಕಿತ್ತು. CET ಮಾಡಲಿಲ್ಲ ಅವರು. ಮಾಡ್ತೀವಿ ಅಂತ ಅಂದ್ಕೊಂಡು ಮಾಡ್ತಾ ಇಲ್ಲ. ಈಗಲೂ ಹೇಳ್ತಾ ಇದ್ದಾರೆ ಮಾಡ್ತೀವಿ ಅಂತ, ಮಾಡಲ್ಲ, ಡೌಟ್ ಇದೆ. ಸೊ ಅದಕ್ಕೆ ಮಾತ್ರ 5,910 ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡಲಿಕ್ಕೆ ಇವರು ಅನುಮತಿಯನ್ನು ಕೊಡ್ತಾ ಇರುವಂಥದ್ದು ಇಲ್ಲಿ. ಸೊ ಜಿಲ್ಲಾವಾರು ಅನುಮತಿ ನೀಡಲಾದ ಅತಿಥಿ ಉಪನ್ಯಾಸಕರ ಸಂಖ್ಯೆ ಈ ಕೆಳಗಿನಂತಿದೆ ಇಲ್ಲಿ. ಸೊ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹಂಚಿಕೆ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಬೆಂಗಳೂರು ಉತ್ತರ ಇಲ್ಲಿ 40, ಬೆಂಗಳೂರು ದಕ್ಷಿಣ 44, ಬೆಂಗಳೂರು ಗ್ರಾಮಾಂತರ 58, ರಾಮನಗರ 133. ಸೊ ಹಂಗೆ ಸ್ಕಾಲಪ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಅದು ಬೈಫರ್ಕೇಟ್ ಆಗಿದೆ, ಡಿಸ್ಟ್ರಿಬ್ಯೂಟ್ ಆಗಿರುವಂಥದ್ದು. ನೋಡಿ ಇಲ್ಲಿ ಬಳ್ಳಾರಿ 238, ಚಿಕ್ಕೋಡಿ 254, ಬೆಳಗಾವಿ 203, ಬಾಗಲಕೋಟೆ 311, ಬೀದರ್ 75. ಸೊ ದಯಮಾಡಿ ಇವೆಲ್ಲವನ್ನು ನೀವೇ ಓದ್ಕೊಳ್ಳಿ.
ಸೊ ಈ ಒಂದು ಜ್ಞಾಪನಾ ಪತ್ರವನ್ನು ಟೆಲಿಗ್ರಾಮ್ ಮತ್ತು ವಾಟ್ಸಾಪ್ಗೆ ಈಗಾಗಲೇ ಶೇರ್ ಮಾಡಿದ್ದೀನಿ, ಅಲ್ಲಿ ರೆಫರ್ ಮಾಡ್ಬೋದು ನೀವು. ನೋಡಿ, ಎಲ್ಲವನ್ನು ಸೇರಿ ಒಟ್ಟು 5,910 ಅತಿಥಿ ಉಪನ್ಯಾಸಕ ಹುದ್ದೆಗಳು PU ಡಿವಿಷನ್ಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಂದರೆ 2026-27ನೇ ಸಾಲಿಗೆ. ಇಲ್ಲಿ ಹೇಳಿದರೆ ಕೊನೆಯಲ್ಲಿ ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳುವಾಗ ಈ ಕೆಳಕಂಡ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ನೇಮಕ ಮಾಡಿಕೊಳ್ಳಲು ಸೂಚಿಸಿದೆ. ಏನು ಅಂಶಗಳು? ಮೊದಲನೇದು, ದ ವೆರಿ ಫಸ್ಟ್ ಪಾಯಿಂಟ್ ಈಸ್ ಉಪನ್ಯಾಸಕರ ನೇಮಕಾತಿ ಕುರಿತು ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನುಸಾರ ಆ್ಯಸ್ ಪರ್ C&R ರೂಲ್ಸ್ ಅಂತ ಅದು ಅನುಸಾರ ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳನ್ನು ಮಾತ್ರ ಅತಿಥಿ ಉಪನ್ಯಾಸಕರಾಗಿ ನೇಮಕ ಮಾಡಿಕೊಳ್ಳುವುದು. ಯಾರಿಗೆ ಅರ್ಹತೆ ಇದೆಯೋ ಅವರನ್ನು. ನೆಕ್ಸ್ಟು, ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಡಿಮೆ ಕಾರ್ಯಭಾರ ಹೊಂದಿರುವ ವಿಷಯಗಳ ಉಪನ್ಯಾಸಕರನ್ನು ಜಿಲ್ಲೆಯ ಇತರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನಿಯೋಜಿಸಿದ ನಂತರ ಉಳಿಕೆ ಹುದ್ದೆಗಳಿಗೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ನೇಮಿಸಿಕೊಳ್ಳುವುದು ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಅವ್ರು ನಿಯೋಜನೆ ಮಾಡಿದ ನಂತರದಲ್ಲಿ ಒರಿಜಿನಲ್ ಉಪನ್ಯಾಸಕರನ್ನು ನಿಯೋಜನೆ ಮಾಡಿದ ನಂತರದಲ್ಲಿ ಉಳ್ಕೊಂಡಂಥ ಹುದ್ದೆಗಳಿಗೆ ಇವ್ರು ಹಾಕೊಳ್ಳಿ ಅಂತ, ಅವ್ರು ಇದ್ದಾಗಲೇ ಹಾಕೊಳ್ಳಿ ಅಂತೇನಿಲ್ಲ, ರೂಲ್ ಇಲ್ಲ ಅದು. ನೆಕ್ಸ್ಟು, ಉಪನ್ಯಾಸಕರ ಇಲ್ಲದಿರುವ ಕಡೆ ಹಾಗೂ ನಿಯೋಜನೆಯಂತಹ ಬದಲಿ ವ್ಯವಸ್ಥೆ ಮಾಡಲು ಸಾಧ್ಯವಿಲ್ಲದಿರುವ ಕಡೆ ಮಾತ್ರ ಅತಿಥಿ ಉಪನ್ಯಾಸಕರನ್ನು ಉಪಯೋಗಿಸಿಕೊಳ್ಳಬಹುದು. ಎಲ್ಲಿ ಅತ್ಯಗತ್ಯವಾಗಿ ಇವರ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಉಪಯೋಗಿಸ್ಕೊಳ್ಳಿ ಅಂತ ಅರ್ಥ, ಈ ಲೈನ್ ಅರ್ಥ ಅಷ್ಟೇ ಅದು. ನೆಕ್ಸ್ಟು, ಪ್ರತಿ ಅತಿಥಿ ಉಪನ್ಯಾಸಕರಿಗೆ ವಾರದಲ್ಲಿ ಗರಿಷ್ಠ 10 to 12 hours 10ರಿಂದ 12 ಗಂಟೆಗಳ ಕಾರ್ಯಭಾರವನ್ನು ಮಾತ್ರ ನಿರ್ವಹಿಸಲು ಅನುಮತಿಯನ್ನು ನೀಡಲಾಗುವುದು. ನೆಕ್ಸ್ಟು, ಯಾವುದೇ ಕಾಲೇಜಿನಲ್ಲಿ ಪ್ರತಿ ವಿಷಯದಲ್ಲಿ ವಾರದಲ್ಲಿ 10 to 12 hours ಹೆಚ್ಚು ಕಾರ್ಯಭಾರವಿದ್ದಲ್ಲಿ ಇಬ್ಬರು ಅತಿಥಿ ಉಪನ್ಯಾಸಕರನ್ನು ಉಪಯೋಗಿಸಿಕೊಳ್ಳಿಕ್ಕೆ ಅವಕಾಶ ಇದೆ. ಜಾಸ್ತಿ ಇದ್ರೆ ಅಂತ 10ರಿಂದ 12 ಗಂಟೆಗಳ ಅದಕ್ಕಿಂತ ಹೆಚ್ಚು ಜಾಸ್ತಿ ವರ್ಕ್ ಮಾಡಲಿಕ್ಕೆ ಅವಕಾಶ ಇದ್ದರೆ ಅಂಥ ಒಂದು ಕಾಲೇಜಸ್ಸಲ್ಲಿ ಇಬ್ಬರು ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ನಿನ್ನೆ ಏನು ಬಿಡುಗಡೆ ಆಗಿದೆ. ಸೊ ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂಥ ಅತಿಥಿ ಉಪನ್ಯಾಸಕರ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಕುರಿತು ಸೊ ಏನು ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ಆಲ್ಮೋಸ್ಟ್ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ ಕೇಸ್ ಇದರಿಂದ ಆಚೆಗೆ ಡೌಟ್ಸ್ ಇದ್ದರೆ ಸೊ ಕಮೆಂಟ್ಸ್ ಮಾಡಿ, ಸೊ ಅದಕ್ಕೆ ರೆಸ್ಪಾನ್ಸ್ ಮಾಡತಕ್ಕಂಥ ಪ್ರಯತ್ನ ಮಾಡ್ತೀನಿ. ಸೊ ಧನ್ಯವಾದ.